ನೋಡಿ ಗಾಡಿ ಎಲ್ಲ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ನಾನು ಸುಮ್ಮನೆ ನೀರು ಹಾಕಿ ಒಂದ್ಸಲ ಒರೆಸಿದ್ದೀನಿ ಅಷ್ಟೇ. ಈಗ ಇದು ಸ್ವಲ್ಪ ಒರೆಸ್ಕೋಬೇಕು. ಡೈಲಿ ಕ್ಲೀನ್ ಮಾಡ್ತಾಯಿದ್ರು ಇರುತ್ತೆ ಕಸ. ನೋಡಿ ಇದೆಲ್ಲ ಒರೆಸ್ಬೇಕು. ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಒಣಗುತ್ತೆ. ಸೊ ಹೊರಗಡೆ ಎಲ್ಲ ಕ್ಲೀನ್ ಆದರೆ ಅಲ್ಲೇ ಒಂದು ಸಲ ಒರೆಸಿದ್ದೀನಿ. ಮತ್ತು ಇನ್ನೇನು ಇದೆಲ್ಲ ಸುಮ್ಮನೆ ಇಲ್ಲಿವರೆಗೂ ಏನು ತೊಳೆಯೋಲ್ಲ, ಇಲ್ಲಿವರೆಗೂ ಅಷ್ಟೇ ತೊಳೆಯೋದು. ಆ ಗಾಡಿ ತೊಳೆಯೋದ್ನಲ್ಲ ಹಂಗೆ ನೀರು ಹಾಕಿದ್ದೀನಿ ಅಷ್ಟೇ. ನೋಡಿ ಎಲ್ಲ ಕ್ಲೀನ್ ಮಾಡಿ ಇದರಿಂದ ಎಲ್ಲ ಗುಡಿಸ್ದೆ. ಅದು ಒಣಗ್ತಾ ಇದೆ. ಪೂಜೆ ಆಗ್ತಾಯಿದೆ ಯಾರ ಮನೇಲಿ. ಸೊ ಇವಕ್ಕೆಲ್ಲ ನೀರು ಹಾಕಿ ಅದಕ್ಕೂ ಬಟ್ಟೆಲ್ಲ ಎತ್ತಿದ್ದೀನಿ, ಮಡ್ಚಿಡ್ಬೇಕು. ಏನೋ ನೀವಿಬ್ಬರು. ಸೊ ಇದೆಲ್ಲ ಕ್ಲೀನ್ ಆಯಿತು. ಇದು ವಾಶ್ ಮಾಡಬೇಕು. ಹೀಗೆ ನೋಡಿ ಹಾಕ್ಬೋಗಾಡ್ ತಂದಿರೋದು, ಫಿಟ್ ಮಾಡೋಕ್ಕೆ ಬಂದಿಲ್ಲ, ಸಾರಿ ಇನ್ಸ್ಟಾಲ್ ಮಾಡೋಕ್ಕೆ. ಸೊ ಇದೆಲ್ಲ ಬಟ್ಟೆ ಮುಚ್ಚಿಟ್ಕೋಬೇಕು. ನೋಡಿ ತಾಯಿ ಮಗಳು ತಿಂತಾಯಿದ್ದು. ಜಸ್ಟ್ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಂಗೆ ತುಂಬ ಇಷ್ಟ ಆಯಿತು. ಸೊ ಏನು ಗೊತ್ತಾ, ಅಮ್ಮನ್ನೇ ಮರಿ ಕಾಪಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ. ಆಕೆ ಹೆಂಗೆ ಮಲ್ಕೋತಾಳೋ ಏನು ಮಾಡ್ತಾಳೋ ಹಂಗೆ ಮಾಡ್ತಿದ್ದೈತೆ. ಕೇಳಿದ ಮತ್ತೆ ಕೇಳ್ದಿದ್ದಂಗೆ ಆಗಿದ್ದೆ. ಬಾ ಬೇಗ ಬರ್ರಿ. ಅಂತೆ ಚಿಂಪು ಬಾರೆ, ಚಿಂಪು ಬಾ ಬಾರೆ ಚಿಂಪು. ಬೇಡ ನಮ್ಗೆ ಇವಳು ತಿಕ್ಲೆ ಆಡ್ಬಿಟ್ಟಿದ್ರಲ್ಲ. ರಿಯಾಕ್ಷನ್ ಬಾ ಸಣ್ಣ, ಬಾ ಸಣ್ಣ, ಬಾ ಇಲ್ಲಿಗೆ, ಬಾ ಬಾ ಬರ್ರಿ. ನಿಮ್ಗೆ ಕಷ್ಟ. ಇಲ್ಲಿ ರಿಯಾಕ್ಷನ್. Don't make noise. Hey. ಬೆದ್ರಗೊಂಬಿ ಬರ ಇಲ್ಲಿ, ಚಿಂಪಿ ಬರ ಇಲ್ಲಿ, ಚಿಂಪು. ಯಾಕೆ ಅವಳು ಬೆಕ್ಕಮೆಲ್ಲ ಚಿಕ್ಕವಳು, ನೀನೇನು ಮಾಡಲ್ಲ ಅಂತ. ಎಲ್ಲ ಭಕ್ತಿ ಇಲ್ಲ.
ನಮಸ್ಕಾರ ಎಲ್ಲರಿಗೂ. ಸೊ ಇದು ಆಕ್ವಾಗಾರ್ಡ್ ಇನ್ಸ್ಟಾಲೇಷನ್ ಮಾಡಬೇಕು, ಇನ್ಸ್ಟಾಲೇಷನ್ ಮಾಡೋ ವಿಡಿಯೋ. ಸೊ ಅವರು ಅರೌಂಡ್ 9:30 9:45 ಬಂದು ತುಂಬ ಟೈಮ್ ಆಯಿತು. ನಾನೆಲ್ಲ ಅಡುಗೆ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಫಿಟ್ ಮಾಡಬೇಕಾದ್ರೆ ಒಂದು ಅಷ್ಟೊತ್ತೆ ಕೆಳಗೆ ಇಡೋದು ಅಥವಾ ಟೇಬಲ್ ಮೇಲೆ ಇಡೋದು 1 ಅವರ್, ಯಾಕಂತಂದ್ರೆ ಮನೆಯೆಲ್ಲ 1.5 ಅವರ್ ಚೇಂಜ್ ಮಾಡಬೇಕು ಅಂತ ಇದ್ದೀವಿ. ಸೊ ಅವಾಗ ನಾನೆಲ್ಲ ಅದಕ್ಕೋಸ್ಕರ ಎಡಿಟಿಂಗ್ ಎಲ್ಲ ಮಾಡಿ ಕ್ಲೀನ್ ಮಾಡೋಣ ಅಂತ ಮಾಡೋದು ಇದು ಮಾಡ್ತಾ ಇದ್ದೆ ಅಂತ. ಬಟ್ ಇಲ್ಲಿ ಕೆಳಗಡೆ ಇಟ್ಟರೆ ಇವ್ರು ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅಂದರೆ ಕೆಳಗಡೆ ಇಟ್ಟರೆ ಎಲ್ಲ ನೀರು ಪಾತ್ರೆ ಎಲ್ಲ ತೊಳೆಯೋದು, ಅಂದರೆ ಮೀನ್ಸ್ ಜೋರಾಗಿ ಬಿಟ್ಕೊಂಡು ತೊಳೆದ್ರೆ ಅದಕ್ಕೆಲ್ಲ ಸಿಡಿಯುತ್ತೆ, ತುಂಬ ಗಲೀಜಾಗುತ್ತೆ ಅದಕ್ಕೋಸ್ಕರ ಮೇಲೆ ಫಿಟ್ ಮಾಡಿರಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಮೇಲೆ ಫಿಟ್ ಮಾಡಿದ್ರು. ಯಾಕಂತಂದರೆ ಇಲ್ಲಿ ವಾಟರ್ಗೆ 25 ಅಂದರೆ ಒಂದೊಂದು ದಿವಸ 2 ಕ್ಯಾನ್ಸ್ ಬೇಕಾಗುತ್ತೆ, ಒಂದೊಂದು ದಿವಸ ಒಂದೊಂದು ಕ್ಯಾನ್ ಬೇಕಾಗುತ್ತೆ. ಬಟ್ ಅವ್ರ ಆಫೀಸ್ಗೆಲ್ಲ ಹೋಗ್ತಾರಲ್ಲ, ನೀರಿಲ್ಲ ಅಂತಂದರೆ ಅಡುಗೆ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಇರೋದ್ರಿಂದ ಆ ಫಿಲ್ಟರ್ ಇದ್ದರೆ ಆಟೋಮೆಟಿಕ್ಕಾಗಿ ಅಡುಗೆ ಮಾಡೋದಕ್ಕೂ ಮತ್ತು ಅದರಲ್ಲೇ ಎಲ್ಲ ಯೂಸ್ ಮಾಡ್ಬೋದು ಅಂತ ಅವರು TDS ಎಲ್ಲ ಚೆಕ್ ಮಾಡಿದ್ರು. ಕಾವೇರಿ ವಾಟರು ಅಂದರೆ ಬೋರ್ವೆಲ್ ವಾಟರ್ ಆದರೆ 500 ಇದೆ, 500 300 ಮೇಲೆ ಇರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಕುಡಿಯೋ ನೀರು TDS 150 ಒಳಗಡೆ ಇರಬೇಕಂತೆ, ಬಿಲೋ 150 ಇರಬೇಕಂತೆ ಕುಡಿಯೋ ನೀರು. ಅಷ್ಟಿದ್ರೆ ಅದು ಫಿಲ್ಟರ್ ವಾಟರು. ತುಂಬ ಬಿಲೋ 18 19 ಅಷ್ಟೊಂದು ಸ್ವೀಟ್ ಇರುತ್ತಂತೆ ಮಿನರಲ್ ವಾಟರು. ಬಟ್ ಅದೇ ಮಿನರಲ್ಸ್ ಏನು ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಈ ಕಾವೇರಿ ವಾಟರ್ ಆಗಿರೋದ್ರಿಂದ ಅಷ್ಟೊಂದು ಏನು ಅಂದರೆ ತುಂಬ ಜಾಸ್ತಿ ಫಿಲ್ಟರ್ ಮಾಡೋ ಅವಶ್ಯಕತೆ ಏನಿಲ್ಲ, ಅಂದರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ TDS ಎಲ್ಲ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ 200 ಇತ್ತು ಕಾವೇರಿ ವಾಟರಲ್ಲಿ. TDS 150. ನಾವು TDS ಚೆಕ್ ಮಾಡಿದಾಗ ಅವ್ರು ಒಂದು ಇದನ್ನು ಕೊಟ್ಟಿದ್ದಾರೆ, TDS ಚೆಕ್ ಮಾಡೋದು. ಅದು ಕೂಡ ಓಕೆ, ಅದನ್ನು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತಗೊಂಡ್ರು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಅಲ್ಲಿ ಏನು ಕನ್ವರ್ಜೇಷನ್ ಆಯಿತು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಅವ್ರು ಕೇಳ್ತಾಯಿದ್ರು, ಇದರಲ್ಲಿ ಮುಂಚೆ ಕೊಡೋರಂತೆ, ಅಂದರೆ ಇನ್ಬಿಲ್ಟಾಗಿ TDS ಎಲ್ಲ ಚೆಕ್ ಮಾಡೋದು. ಬಟ್ ಈಗ ಟೈಮ್ ಅದೆಷ್ಟೋ ಒಂದು 5-6 ವರ್ಷದಿಂದ ಚೇಂಜ್ ಮಾಡಿದ್ದಾರೆ, ಇನ್ಬಿಲ್ಟ್ ಕೊಡ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. TDS ಚೆಕ್ ಮಾಡೋದು ಆಕ್ವಾಗಾರ್ಡಲ್ಲಿ, ನಾನು ಆಕ್ವಾಗಾರ್ಡಲ್ಲಿ ಹೇಳ್ತಿರೋದು. ಸೊ ಎಲ್ಲ ಅರೌಂಡ್ 8,000 ಆಯಿತು ಅದು ಆಕ್ವಾಗಾರ್ಡು. ಬಟ್ ಫಿಟ್ಟಿಂಗು ಮತ್ತು ಇವರು ಏನಾದರೂ ಫಿಟ್ಟಿಂಗು ಅದೆಲ್ಲ ಸೇರಿ 1,250 ಆಯಿತು. ಲಿಟ್ರಲಿ 9,250. ಯಾಕಂತಂದರೆ ಬಡ್ಜೆಟಲ್ಲಿ ನೋಡ್ತಿದ್ದಲ್ಲ, ಅದಕ್ಕೋಸ್ಕರ. ಅರ್ಬನ್ ಕಂಪ್ನಿ ಚೆನ್ನಾಗಿ ರಿವ್ಯೂಸ್ ಇತ್ತು, ಅಂದರೆ 2 ಇಯರ್ಸ್ ಏನೂ ಸರ್ವಿಸ್ ಇರಲಿಲ್ಲ. ಅರೌಂಡ್ ಅದು 15,000 ಇತ್ತು, 14,500 ಇತ್ತು. ಅದರಲ್ಲಿ ಒಳ್ಳೆ ರಿವ್ಯೂಸ್ ಇತ್ತು. ಅದಾದಮೇಲೆ ಅಷ್ಟೊಂದು ಬೇಡ ಅಂತ ಈಗ ಅದಕ್ಕೋಸ್ಕರ ಇಷ್ಟು ಅಂತ ನೋಡಿ ಇದನ್ನು ತಗೊಂಡಿದ್ದು. ಬಟ್ ಎಷ್ಟು ಮುಗಿಯುತ್ತೆ ಗೊತ್ತಾ, ಅಂದರೆ ಮನೆ ಖರ್ಚು, ಈ ಬಾಡಿಗೆ, ಅದು ಇದು ಏನಾದರೂ ಎಲ್ಲ ಮೇಂಟೈನ್ ಮಾಡೋಕ್ಕೆ ಮಂತ್ಲಿ ಫುಲ್ ಬೇಕಲ್ಲ. ಅದಕ್ಕೋಸ್ಕರ ಸುಮ್ಮನೆ ಎಲ್ಲ ಅಮೌಂಟು ಸ್ಪೆಂಡ್ ಮಾಡಿದ್ರೆ ಇದಕ್ಕೆ ಅಂತ. ಆಮೇಲೆ ಮಂತ್ ಎಂಡಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಹೋದ ಅಂತ ಹೇಳಿ ಬಜೆಟಲ್ಲಿ ನೋಡಿದ್ದು. ಆಮೇಲಿಂದ ಯಾವಾಗಾದರೂ ತೊಗೋಬೋದು ಅಂತ. ಸೊ ಸದ್ಯಕ್ಕೀಗ ಮತ್ತು ಹೊರಗಡೆ ಹೋಗಿ ತೊಗೊಬರೋಕ್ಕಾಗೋದಿಲ್ಲ. ನಿಯರ್ಲಿ ಒಂದೊಂದ್ಸಲಿ 30-40 ಬಟ್ ಫರ್ ಡೇಗೆ ಆಗೋದು. ಮತ್ತು ಅವ್ರನ್ನ ಆಫೀಸಿಂದ ಬಂದಿರ್ತಾರೆ, ಅವ್ರನ್ನ ನೀರು ತಗೊಬಂದ್ರಿ ಅಂತ ಅಂದರೆ ಅವರಿಗೂ ಟಯರ್ಡ್ ಆಗಿರುತ್ತಲ್ಲ. ಅಂದರೆ ತುಂಬ 18 ಆ ಟ್ರಾಫಿಕಲ್ಲಿ ಹೋಗೋದು ಬರೋದು, ಮತ್ತು ಅಲ್ಲಿ 10 ಅವರ್ಸ್ ಅಲ್ಲ 14 ಅವರ್ಸ್ವರೆಗೂ ಕೆಲಸ ಮಾಡ್ತಾರೆ. ಅದು ಒಂದೊಂದು ಟೈಮು ಡೆಡ್ಲೈನ್ ಕೊಟ್ಟಾಗ 14 ಅವರ್ಸೆಲ್ಲ ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಆ ಟೈಮಲ್ಲೆಲ್ಲ
ನೀರು ತಗೊಬರೋಕ್ಕೆಲ್ಲ ಆಗೋಲ್ಲ. ಬಟ್ ಕೆಳಗಡೆಯಿಂದ ತಗೊಬರ್ಬೋದು. ಅವರೆಲ್ಲ 25 ರುಪೀಸು, ಮನೆಗೆ ತಂದುಕೊಡೋದಕ್ಕೆ 50-40 ರುಪೀಸ್ ಅಂತೆ. ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ನಿಸ್ತು. ನೀರಿಗೆಲ್ಲ ನೀರು ತುಂಬ ಜಾಸ್ತಿ ತಗೊಳ್ತಾರೆ. ಅದೆಲ್ಲ ರಿಸ್ಕು ಅಂತ ಹೇಳಿ ಈ ಥರ ಮಾಡಿಸಿದ್ದು. ಸೊ ಇದನ್ನು ಫಾರ್ವರ್ಡ್ ಮಾಡ್ತೀನಿ. ಫೈನಲಿ ಫಿಟ್ ಆಯಿತು. ನನಗೇನು ಗೊತ್ತಾ, ಯಾರನ್ನಾದ್ರೂ ಏನಾದ್ರು ಕೇಳಬೇಕು ಅಂದರೆ ಕೇಳಿಬಿಡ್ತೀನಿ. ಆಮೇಲಿಂದ ಸ್ವಲ್ಪ ಅಂದರೆ ಕುತ್ಕೊಂಡು ಎಲ್ಲ ಯೋಚನೆ ಮಾಡಿದಾಗ ಅಯ್ಯೋ ಯಾಕಾದರೂ ತಗೊಂಡೆ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಡಿಪೆಂಡೆನ್ಸಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಯಾವುದೇ ವಸ್ತು ಕೇಳೋಕ್ಕೂ ಕೊಡಿಸ್ತಾರೆ, ಆಮೇಲಿಂದ ಏನಾದರೂ ಅಂದ್ಬಿಡ್ತಾರಲ್ಲ. ಸೊ ಯಾಕಾದರೂ ಕೇಳೋದನಪ್ಪ ಅಂತ ಲಿಟ್ರಲಿ ಅದಕ್ಕೆ CA ರಿಸಲ್ಟ್ ಬೇಗ ಬಂತು ಅಂತಂದರೆ ಏನೋ ಒಂದು ಆಗುತ್ತೆ. ಸುಮ್ಮನೆ ಈ ಟೈಮ್ ಏನೋ ಒಂದು ನೆಗೆಟಿವ್ ಪಾಸಿಟಿವ್ ಏನೋ ಒಂದು ಮುಂದಕ್ಕೆ ಏನಾದರೂ ಯೋಚನೆ ಮಾಡೋದಕ್ಕೆ ಇದಾಗುತ್ತೆ. ಸುಮ್ಮನೆ ಇಲ್ಲಿ ಟೈಮು ಮನೆಯಲ್ಲೆಲ್ಲ ನನಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇರೋದಕ್ಕಾಗೋದಿಲ್ಲ. ಸುಮ್ಮನೆ ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದು TDS ಚೆಕ್ ಮಾಡೋದು, ಮತ್ತು ಅದು ವ್ಯಾರಂಟಿ ಕಾರ್ಡು ಬ್ಲಾ 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 ಏನೇನೋ ಕೊಟ್ಟಿದ್ದಾರೆ. ಮತ್ತು ಅದೊಂದು ಪೈಪ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಪೈಪು. ಇದು ವ್ಯಾರಂಟಿ ಕಾರ್ಡು. ಅದು ಕಸ್ಟಮರ್ ಕೇರ್ ನಂಬರ್, ನಾನು ಪರ್ಸ್ನಲ್ ನಂಬರ್ ಅಂದ್ಕೊಂಡೆ. ಸೊ ಅದೆಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪೆಲ್ಲ ತೊಳೆದಿಟ್ಕೊಬಿಟ್ಟಿದ್ದೆ, ಎಲ್ಲ ಹಚ್ಕೊಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಚಾರ್ಜ್ ಇತ್ತು. ನನ್ನ ವಾಚ್ ಯಾಕೆ ಕಟ್ಟೋದು ಅಂತಂದರೆ ಟೈಮೇ ಗೊತ್ತಾಗೋದಿಲ್ಲ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಡುಗೆ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಮತ್ತು ಅದರಲ್ಲಿ ತಿಂಡಿ ಮಾಡಬೇಕಾದ್ರೆ ಬೆಳಿಗ್ಗೆ ಏನು ಟೈಮಿಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅಂದರೆ ಆಗುತ್ತೆ. ಬಟ್ ಜಾಸ್ತಿ ಟೈಮ್ ಮಾಡಬಾರ್ದಲ್ಲ, ಟೈಮ್ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳಿ ನಾನು ವಾಚ್ ಹಾಕ್ಕೊಂಡಿರ್ತೀನಿ. ಸೊ ಈಗ ಕಡಲೆಕಾಳು ಮೊಳಕೆ ಕಟ್ಟಿದ್ದಿತ್ತು, ಅದನ್ನು ಪಲ್ಯ ಮಾಡಿ ಮತ್ತು ಮಸ್ಸೊಪ್ಪು ಮಾಡೋಣ ಅಂತ ಮಸ್ಸೊಪ್ಪು ಮಾಡಿ ಆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅರೌಂಡ್ 4 ಆಯಿತು. ಅದೆಲ್ಲ ಕ್ಲೀನ್ ಮಾಡೋದಕ್ಕೆ, ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ಮಾಡೋದಕ್ಕೆ. ಆಮೇಲೆ ಸಂಜೆ ಸ್ನಾನ ಮಾಡಿ ಮತ್ತು ಎಲ್ಲ ಪೂಜೆ ಮಾಡಿದ್ದಾಯಿತು. ಬಟ್ಟೆ ಇದ್ವಲ್ಲ, ಬಟ್ಟೆನೂ ಮಡ್ಚಿಟ್ಟೆ. ನಾವು ನೈಟ್ ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಅದಕ್ಕೆ ನಾನು ಅನ್ನ ಮತ್ತು ಮೊಸರು ಊಟ ಮಾಡಿದ್ವಿ. ಯಾಕಂತಂದರೆ ಸುಮ್ಮನೆ ಎಷ್ಟು ಮಾಡೋದು ವೇಸ್ಟ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇನ್ನೇನು ಬೆಳಿಗ್ಗೆ ಅವರು ತಿಂಡಿ ಮಾಡೋಣ ಅಂತಂದರೆ ಅವ್ರು ಅಷ್ಟೊತ್ತಿಗೆ ಬಂದುಬಿಟ್ರಲ್ಲ, ಅದಕ್ಕೋಸ್ಕರ ಅಡುಗೆನೇ ಮಾಡೋಣ. ಮೊಸರು ಐತಲ್ಲ, ಅದನ್ನು ಊಟ ಮಾಡಿದ್ವಿ ಆಲ್ರೆಡಿ. ಇನ್ನೇನು ಅಡುಗೆನೇ ಮಾಡೋಣ ಡೈರೆಕ್ಟ್, ಇನ್ನೇನು ಸಾಟರ್ಡೆ ಅಲ್ಲ ಅಂತ ಅಡುಗೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮತ್ತೆ ಅವರೇ ಬಂದರು, ಅದೆಲ್ಲ ರೆಡಿ ಇದಾಯಿತು. ಸೊ ಈಗ ನೋಡಿ, ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ನಿಮಗೆ ಸುಮ್ಮನೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇನ್ನೇನು ಅಂತ ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದು. ಅವ್ರು ಹೇಳಿದರು ಏನಂತಂದರೆ, ನಾವು ಒಂದ್ಸಲಿ ಫಿಲ್ಟರ್ ಆಗಿ ಅದನ್ನು ಖಾಲಿ ಮಾಡಿಬಿಡಿ. ಸೊ ಅದನ್ನು ಏನು ಮಾಡಿ ಬಕೆಟಲ್ಲಿ ಇಟ್ಕೊಂಡು ನೆಲ ತೊಳೆಯೋದಕ್ಕಾಗುತ್ತೆ ಅಂತ ಹೇಳಿ, ಹಾಗೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಇದು ಮಾಡಿದ್ವಿ. ಅದನ್ನೊಂದ್ಸಲಿ ಖಾಲಿ ಮಾಡಿ ಆಮೇಲೆ ಸೆಕೆಂಡ್ ಟೈಮ್ ಬಂದಾಗ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋಣ, ಆಮೇಲಿಂದ ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಸೆಕೆಂಡ್ ಟೈಮು. ಸೊ ಇದು ಒಂದು 3 ಸಲ ಉಪ್ಪಾಕಿಟ್ಟಿದ್ದೆ ಆ ನೀರಲ್ಲೇನ, ಫಿಲ್ಟ್ರ್ ನೀರಲ್ಲಿ. ಸೊ ಆಮೇಲಿಂದ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ಸಲಿ ಆ ಬೇಸನಲ್ಲಿ ಉಪ್ಪಾಕಿಟ್ಟಿದ್ದೆ. ಆ ಮಣ್ಣೆಲ್ಲ ತಳಕ್ಕೆ ಹೋಗ್ಬಿಡುತ್ತೆ. ಆವಾಗ ಮತ್ತೆ ಸಲ ತೊಳೆದ್ರೆ ಏನೂ ಇರೋದಿಲ್ಲ. ಉಪ್ಪಾಕಿ ತೊಳಿಲಿಲ್ಲ ಅಂತಂದರೆ ಇನ್ನೂ ಎಷ್ಟು 3-4 ಸಲ ತೊಳೆದ್ರೆ ಉಪ್ಪು ಒಂದು ಸ್ವಲ್ಪ ಸಿಗ್ಬೋದು. ಬಟ್ ಉಪ್ಪು ಹಾಕಿದ್ರೆ ಅದು ಮಣ್ಣಿನ ಅಂಶ ಎಲ್ಲ ತಳಕ್ಕೆ ಹೋಗುತ್ತೆ. ಮತ್ತು ಏನಾದರೂ ಜಮ್ಸು ಅದೆಲ್ಲ ಇದ್ದರೂ ಅದೆಲ್ಲ ಕೂಡ ಚಿಕ್ಕ ಪುಟ್ಟ
ನಮ್ಮ ಕಣ್ಣಿಗೆ ಕಾಣಿಸ್ತಾ ಸೂಕ್ಷ್ಮಾಣುಗಳಿದ್ರು ಸಹ ಸತ್ತೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಟ್ಟು ಈಗ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಮೇಲೆ ಹಾಕಿದ್ದೀನಿ. ಆ್ಯಕ್ಚುಲಿ ಮಿಕ್ಸಪ್ ಮಾಡಬೇಕಾಯ್ತು, ಇಲ್ಲ ಬೆಂದಿತ್ತು. ನಾನು 4-5 ವಿಶಿಲ್ ಕೂಗ್ಸಿದ್ದೆ. ಯಾಕಂತಂದರೆ ಮಸಿಬೇಕಾದ್ರೆ ಅಂದರೆ ಮಸ್ಗೋಲಲ್ಲಿ ಮಸಿಬೇಕಾದ್ರೆ ಸೊಪ್ಪು ಬೇಗ ಇದಾಗಿರುತ್ತೆ, ಜಾಸ್ತಿ ಬೆಂದಿದ್ರೆ ನಮ್ಗೆ ಈಸಿ ಆಗುತ್ತೆ ವರ್ಕು ಅಂತ. ಟೊಮೊಟೊನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದು, ಯಾಕಂತಂದರೆ ನಾವು ಹುಳಿ ಸೊಪ್ಪು ಅಂತಲೂ ಯೂಸ್ ಮಾಡಿರ್ತೀವಲ್ಲ, ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾರ್ಮಲ್ಲು ನೀವು ಚಕೋತ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ನೀವು ಟೊಮೊಟೊ 2-3 ಹಾಕ್ಕೊಳ್ಳಿ. ಹುಳಿ ಸೊಪ್ಪು ಯೂಸ್ ಮಾಡಿದ್ರೆ 1 ಟೊಮೊಟೊ ಹಾಕ್ಕೊಂಡೆ ಸಾಕು. ದಪ್ಪಂದು 1 ನಾಟಿ ಟೊಮೊಟೊ ಹಾಕ್ಕೊಂಡಿದ್ದು. ಹಸ್ರುಕಾಯಿ ಒಂದು 12 ಹಾಕ್ಕೊಂಡು, ಬಟ್ ಅವೆಲ್ಲ ಏನಷ್ಟು ಖಾರ ಇರಲಿಲ್ಲ, ಮೆಣ್ಸಿನ್ಕಾಯಿ ಎಲ್ಲನ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಏನಂತಂದರೆ, ಇಲ್ಲಿ ಇವ್ರ ಮನೇಲಿ, ನಮ್ಮ ಯಜಮಾನ್ರ ಮನೇಲಿ ಅಜ್ಜಿ ಏನು ಮಾಡುತ್ತೆ ಅಂತಂದರೆ ಹುಣಸೆಹಣ್ಣು ಹಾಕ್ಕೊಳ್ಳುತ್ತೆ. ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಮೆಣ್ಸಿನ್ಕಾಯಿ, ಕಾಯಿ ಇಷ್ಟೆಲ್ಲ ರುಬ್ಕೊಂಡು ಅವರು ಮಿಕ್ಸಿಲಿ ರುಬ್ಕೊಂಡು ಹಾಕ್ತಾರೆ. ಬಟ್ ನಾವು ಡೈರೆಕ್ಟಾಗಿ ಹಾಕ್ತಿದ್ದೀವಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ. ಸೊ ಇವ್ರು ರುಬ್ಕೊಂಡು ಹಾಕ್ತಾರೆ. ಮತ್ತು ಮೆಂತ್ಯ ಮತ್ತು ಜೀರಿಗೆ ಪುಡಿ ಹಾಕ್ತಾರೆ. ಮತ್ತು ಇದು ಧನಿಯಾ ಪುಡಿ ಎಲ್ಲರೂ ಹಾಕ್ತಾರೆ. ಸೊ ಇಷ್ಟಾಕಿ ಒಗ್ಗರಣೆ ಹಾಕಿದ್ರೆ ಅವರೆಲ್ಲ ಮಸಿಬೇಕಾರೆ ಹಾಕ್ತಾರೆ. ನಾನು ಈಗಲೇ ಹಾಕಿದ್ದೆ. ಅದೇ ಸೊಪ್ಪು ಎಲ್ಲ ಬೆಂದಮೇಲೆ ಮಸಿತಾರಲ್ಲ ಅವಾಗ ಹಾಕ್ತಾರೆ. ಬೆಳ್ಳುಳ್ಳಿ 7-8 ಎಸ್ಲು ತೋರಿಸ್ತಾ ಇದ್ದೀನಿ. ಅಷ್ಟೊಂದು ವೀಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಪಲ್ಯಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಅಂದರೆ ಜಾಮೂನ್ ಬಟ್ಟಲಲ್ಲಿ ಒಂದು ಅರ್ಧ ಬಟ್ಲು ಅಷ್ಟು ಹಾಕ್ಕೊಂಡಿದ್ದೆ. ಇಷ್ಟೆಲ್ಲ ಆಯಿತು. ಒಂದು 5 ವಿಷಲ್ ಕೂಗ್ಸಿದ್ದೆ. ಅದ್ರ ಮಧ್ಯೆ ಅಲ್ಲಿ ಇಟ್ಕೊಂಡೆ. ಬಟ್ ಏನು ಗೊತ್ತಾ, ವೀಡಿಯೋಸ್ ನೋಡೋಕ್ಕೆ ಆಗಿಲ್ಲ. ಟ್ಯಾಬ್ ಇಟ್ಕೊಂಡಿದ್ದೆ ಏನಾದರೂ ನೋಡೋಣ ಅಂತ. ಬಟ್ ಎಲ್ಲ ಬೇಗ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ಕೋಬೇಕಾದ್ರೆ ಅದಾಗಲೇ ಇಲ್ಲ. ಸುಮ್ಮನೆ ಅಲ್ಲಿಟ್ಟು ಸುಮ್ಮನೆ ಅದು ಪ್ಲೇನ್ ಆಗ್ತಿಲ್ಲ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಹಂಗೆ ಆನಲ್ಲೇ ಇತ್ತು ಅಷ್ಟೇ, ಪ್ಲೇ ಮಾಡಿಲ್ಲ. ನೋಡಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡೆ ತೊಳ್ಕೊಂಡು. ಸೊ ಇದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಬಂದ್ರೆ ಕಡಲೆಕಾಳು ಪಲ್ಯ ಮಾಡೋಣ ಅಂತ. ಸೊಪ್ಪಿಂದೆಲ್ಲ ಸೊ ಲಾಸ್ಟಿಗೆ ವೀಡಿಯೋ ಮಾಡಿಬಿಟ್ಟು ಹೋಗೋಣ. ಯಾಕಂದ್ರೆ ಎಲ್ಲ ಟೈಮ್ ಆಯ್ತಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. 4 ಸೊಪ್ಪು 4 ಥರ ಏನು ಅಂದ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಏನು ಅಂದ್ಕೊಂಡ್ರು ಅದಾಗೋದು ಇಲ್ಲ. ಹುಳಿ ಸುಮ್ಮನೆ ಏನಾದ್ರು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ, ಇನ್ನೇನು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ 4 ಥರ. ಅದೆಲ್ಲದಕ್ಕೂ ಹೋಗ್ತಾರಲ್ಲ, ಅಡಿಷನಲ್ ಅದಷ್ಟೇ. ನನಗೆ ಏನೂ ಬೇಡ, ಅದೆಲ್ಲ ಹಾಕಿ ಬದನೆಕಾಯಿ ಇದ್ರೂ ಹಾಕ್ಬೋದು. ನಾನು CA ಒಂದು ಪಾಸಿಟಿವ್ ಆಗಿ ಮಾಡ್ಬೇಕಾದ್ರೆ, ಬಟ್ ಬದನೆಕಾಯಿ ಪರ್ಸ್ನಲಿ ಇಷ್ಟ ಆಗೋದಿಲ್ಲ. ಪಾಸಿಟಿವ್ ಈಗ ನೋಡಿ ಈರುಳ್ಳಿನ ರಿಸಲ್ಟ್ ಅದಕ್ಕೆ ಬೇಗ ಬಂದರೆ ಅದು ಮೀಡಿಯಮ್ ಸೈಜ್ ಇದ್ದಾದರೆ 3 ತೊಗೊಂಡು ಪಾಸ್ ಫೇಲ್ ವಾಟ್ ಎವರ್ ಅದರಲ್ಲಿ ಚಿಕ್ಕ ಕಟ್ ಮಾಡಿಕೊಂಡಿದ್ದೆ. ಅದರಲ್ಲಿ ಮತ್ತು ಏನಾಗಿರುತ್ತೋ 1 ಟೊಮೊಟೊ ಒಂದು ಅದಕ್ಕೆ ಮುಂದೆ ಫಾರ್ವರ್ಡಾಗಿ ಏನಾದರೂ ಮೀಡಿಯಮ್ ಸೈಜ್ ಅಲ್ಲ, ಒಂದು ಅಲ್ಲಿವರೆಗೂ ಏನು ಸೈಜ್ ಮಾಡೋದು ಟೊಮೊಟೊ. ಈ ವಿಡಿಯೋದ್ರಲ್ಲಿ ಒಂದು ಅರ್ಧ CA ರಿಲೇಟೆಡ್ ವಿಡಿಯೋ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಅದು ತೆಗೆದಾಕಿ. ಮತ್ತು ಕಾಯಿ ಒಂದು 4 ಥರ ಸ್ಪೂನು. CA ರಿಲೇಟೆಡ್ 2 ವಿಡಿಯೋಸ್ ಮತ್ತು ಜಾಸ್ತಿ ಹಾಕೊಂಡಿದ್ದೆ. ಮತ್ತು ತುಂಬ ಬಾಕಿ ಇದ್ದಾವೆ. ನಾನು ಕ್ಲಾಸಸ್ ಥರನೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಬೆಳ್ಳುಳ್ಳಿ ಸುಲಿಬೇಕಾದ್ರೆ ಸುಲ್ಕೊಂಡು ಇಟ್ಕೊಂಡಿದ್ದೆ ಒಂದು 6-7. ಮತ್ತು ಅದಕ್ಕೋಸ್ಕರ ಇದು ಫಾರ್ವರ್ಡ್ ಮಾಡಿಬಿಡ್ತೀನಿ. ಅರ್ಧ ಇಂಚಷ್ಟು ತುಂಬ ಜಾಸ್ತಿ ರೆಕಾರ್ಡಿಗೆ ಇಟ್ಟಿರ್ತೀವಲ್ಲ, ಇಟ್ಕೊಂಡು ಫಸ್ಟು ಗೊತ್ತಾಗೋದಿಲ್ಲ. ಇಟ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಮತ್ತು ಕಡಲೆಕಾಳು ಎಲ್ಲ ಕೂಡ ತೊಳ್ಕೊಂಡು ತೊಳೆದೆ ನೆನಾಕಿ ಮೊಳಕೆ ಕಟ್ಟಿರೋದು. ಬಟ್ ಅದು ಇನ್ನೊಂದ್ಸರಿ ತೊಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲಿಂದ ತೋರಿಸ್ತಾ ಹೋಗ್ತೀನಿ ಏನೇನು ಹಾಕ್ತೀನಿ ಅಂತ. ಇಷ್ಟು ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ. ಸೊ ನೋಡಿ, ಈಗ ಬಾಣಲಿ ಇಟ್ಟೆ. ಸೊ ತೊಳೆದಿರೋದೆಲ್ಲ ನೀರಿನ ಅಂಶ ಇದ್ದರೆ ಹೋಗಲಿ ಅಂತ. ಸೊ ಈಗ ತೊಗೊಂಡಿರೋದು. ಆಮೇಲೆ ಸಾಂಬಾರ್ದು ಇಟ್ಟಿದ್ದೆನಲ್ಲ ಆ ಕಡೆ ಇಟ್ಟು ಸ್ವಲ್ಪ ಜೋರು ಮಾಡಿದೆ, ಕಡಿಮೆ ಇಟ್ಟಿದ್ದೆ. ನಾನು ನೀರು ಕಡಿಮೆ ಹಾಕಿದೆ, ಯಾಕಂತಂದರೆ ಸೊಪ್ಪಲ್ಲಿ ನೀರು ಇರುತ್ತಲ್ಲ, ಆಲ್ಮೋಸ್ಟು ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಅಂತ. ಆಮೇಲಿಂದ ಜಾಸ್ತಿ ನೀರು ಹಾಕಿದ್ರೆ
ವಿಜಿಲಲ್ಲೆಲ್ಲ ನೀರು ಬಂದುಬಿಡುತ್ತೆ. ಸೊ ನೋಡಿ ಈಗ ಕುಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ತೊಳೆದು ಆಗಿಂದಾಗಲೇ ಮಾಡಿಬಿಡ್ತೀನಿ. ನನಗೆ ಸಿ ಎ ಓದ್ಬೇಕಾದ್ರೆ ಮಾತ್ರ ಬಿಡು ಆಮೇಲೆ ಸಂಜೆ ತೊಳ್ಕೊಳ್ಳೋಣ ಅಂತೇಳಿ ಒಂದು ಫ್ರೀ ಟೈಮ್ ಅಂತ ಕೊಟ್ಬಿಡ್ತಿದ್ದೆ. ಆ ಟೈಮಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ಆಮೇಲಿಂದ ಎಲ್ಲರೂ ಬೈಯೋರು, ಮನೇಲಿ ಇನ್ನೇನು ಕೆಲಸ ಇರುತ್ತೆ, ಓದ್ಕೊಂಡು ಅಷ್ಟು ಮಾಡ್ಕೊಳಕ್ಕಾಗಲ್ಲ, ಎಲ್ಲ ಕಂಪ್ಲೇಂಟ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳೋರು. ಬಟ್ ಅಲ್ಲಿ ಓದೋರಿಗೆ ಗೊತ್ತೇ ಇರುತ್ತೆ, ಮತ್ತು ಯಾವಾಗಲೂ ಓದ್ತಿರ್ತೀಯ ಹಂಗೆ ಹಿಂಗೆ ಅಂತ. ಕಂಪ್ಲೇಂಟು ತುಂಬ ರೈಸ್ ಆಯಿತು. ತುಂಬ ಒಂಥರ ಕ್ರಿಟಿಕಲ್ ಫೇಸೇ ಇತ್ತು ಸಿ ಎ ಓದಬೇಕಾದ್ರೆ. ಓದೋದಿರ್ತಿರ್ಲಿಲ್ಲ, ಬಟ್ ಅದು ಸರೌಂಡಿಂಗಲ್ಲಿ ಕೆಲವೊಂದು ಮಾತುಗಳು ಬಂದವು. ಈ ಟೈಮಲ್ಲಿ ಬೇಕಿತ್ತಾ, ಅವಳಿಗಾಗಲ್ಲ ಹಂಗೆ ಹಿಂಗೆ ಅಂತ. ಲೆಟ್ ಮೀ ಸಿ ಏನಾಗುತ್ತೆ ರಿಸಲ್ಟು. ಸೊ ಈಗ ಒಂದು 4-5 ಚಮಚ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾಸಿವೆ ಒಂದು ಅರ್ಧ ಚಮಚದಷ್ಟು, ಅದೆಲ್ಲ ನೋಡಿ ಚೆನ್ನಾಗಿ ಸಿಡಿತು. ಈಗ ಕರ್ಬೇವಿನ ಸೊಪ್ಪು, ಮತ್ತು ಅದು ಗೋಲ್ಡಿಶ್ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಚಿಕ್ಕ ಸ್ಪೂನ್ ಥರ ಕಾಣಿಸ್ತದೆ, ಬಟ್ ಪಲ್ಯಕ್ಕೆ ಸಾಕಷ್ಟು. ನೋಡಿ ಗೋಲ್ಡನ್ ಫ್ರೈ ಅಂದರೆ ಅಂಚು ಕಾಲಿತ್ತು. ಇದರಲ್ಲಿ ಏನಂತಂದರೆ ಈ ಅಂಚಲ್ಲಿ ಬೇಗ ತಳ ಹತ್ತೋದಿಲ್ಲ. ಅದಕ್ಕೆ ನನಗೆ ಅಂಚಲ್ಲ, ಬಾಣಲಿಲಿ ಅದೆಲ್ಲ ಗೋಲ್ಡನ್ ಕಲರ್ ಆಯಿತು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಇದು ಸನ್ಫ್ಲವರು ಒಂದು 4-5 ಚಮಚ ಹಾಕಿದ್ರೆ ಅಷ್ಟೊಂದು ಅಂಟಿನ ಅಂಶ ಇರೋದಿಲ್ಲ, ಬಟ್ ಜಾಸ್ತಿ ಬೇಕಾಗುತ್ತೆ. ಬಟ್ ಸ್ವಲ್ಪ ಕಡಲೆಕಾಯಿ ಎಣ್ಣೆಗಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳುತ್ತೆ ಅಂತ ನನಗನ್ನಿಸ್ತು. ಪರ್ಸ್ನಲಿ ಐ ಫೆಲ್ಟ್, ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಆಯಿತಾ, ಫಾರ್ವರ್ಡ್ ಮಾಡಿಬಿಡ್ತೀನಿ ವೀಡಿಯೋ. ವೆಯ್ಟ್ ಮಿನಿಟ್. ವೀಡಿಯೋ ಫಾರ್ವರ್ಡ್ ಆಗಿದೆ. ಸೊ ಈಗ ನೋಡಿ ಮೊಳಕೆ ಬರ್ಸಿರೋ ಕಡಲೆಕಾಳು. ಸೊ ಈಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಅದು ಒಂದು ಸ್ವಲ್ಪ ಚೆನ್ನಾಗಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ವರೆಗೂ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಅದು ಎಣ್ಣೆ ಅಂಶ ಎಲ್ಲ ಇಟ್ಕೊಳ್ಳುತ್ತೆ. ನಾನು ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ, ಯಾಕಂತಂದರೆ ಒಂದು 15 ಮಿನಿಟ್ಸ್ ಯಾಕೆ ಬಿಡ್ತೀನಿ ಅಂತಂದರೆ ಟೊಮೊಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂತ, ಅದಕ್ಕೋಸ್ಕರ ಈಗಲೇ ಬೇಯಿಸ್ಕೊಳ್ಳೋದು. ನೋಡಿ ಹಿಂಗೆಲ್ಲ ಒಂದು 10-15 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ಹಾಕಿ ಮತ್ತೆ ಒಂದ್ಸಲ ತಿರುಗಿಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಇನ್ನೂ ಚಿಕ್ಕದಾಗಿ ಹಚ್ಕೊಂಡ್ರೆ ಬೆಟರು, ಬಟ್ ಆದರೂ ಟೊಮೊಟೊ ಬೇಯುತ್ತೆ, ಪರವಾಗಿಲ್ಲ. ಟೈಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ಬೇಗ ಆದರೆ ಅಂತ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೇಗ ಎಲ್ಲ ರೆಡಿ ಮಾಡ್ತಿದ್ದೆ. ವಿಚ್ ಫೈನ್, ಎಲ್ಲದಕ್ಕೂ ಟೈಮ್ ಬಂದಾಗಲೇ ಆಗೋದು. ನಿಜವಾಗ್ಲೂ ನಾನು ಯಾರಿಗೇ ಆಗಲಿ ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಬೇಡಿ. ಫೈನಾನ್ಷಿಯಲಿ ಡಿಪೆಂಡೆನ್ಸಿ ಇಟ್ಸ್ ನಾಟ್ ಗುಡ್. ಹೆಣ್ಮಕ್ಳಂತೂ ಆಗಲೇಬಾರ್ದು. ನೀವು ಎಷ್ಟೇ ಮನೇಲಿ ಕೆಲಸ ಮಾಡಿದ್ರು, ಸೊ ನಿಮ್ಮದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ಕೊಡಲ್ಲ ಅಂತ ಅಲ್ಲ, ಬಟ್ ಏನು ಎಲ್ಲರ ಹತ್ರ ಕೇಳೋದಿದೆಯಲ್ಲ, ಅದಕ್ಕಿಂತ ಒಂದು ಡಿಸಾಸ್ಟರ್ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಕೊಡೋದೆಲ್ಲ ಕೊಡ್ತಾರೆ, ಬಟ್ ಮಿಡ್ ಟೈಮಲ್ಲಿ ಏನಾದರೂ ಒಂದು ಕೋಪದಲ್ಲಿ ಯಾರಾದರೂ ಒಂದೇ ಅಂತಾರಲ್ಲ, ಅದೆಲ್ಲ ಏನಕ್ಕೆ ಅನ್ನಿಸ್ಕೋಬೇಕು ಅನ್ಸುತ್ತೆ ಒಂದೊಂದ್ಸಲ. ಕೊಡ್ಸೋರು ಹೆಂಗೋ ಕೊಡಿಸ್ತಾರೆ, ಬಟ್ಟು ಬೇರೆ ಇರ್ತಾರಲ್ಲ ಏನಾದರೂ ಒಂದು ಖರ್ಚು ಮಾಡಿಸ್ತಾರೆ, ಅದು ಇದು ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ಏನಕ್ಕೆ ಅದೆಲ್ಲ ಬೇರೆಯವ್ರ ಹತ್ರ ಅನ್ನಿಸ್ಕೊಳ್ಳೋದು ಇರೋದಿಲ್ಲ. ನಾವು ಇಷ್ಟಪಟ್ಟಿದ್ದು ನಾವು ದುಡಿತಾ ಇದ್ದರೆ ನಾವು ಇಷ್ಟಪಟ್ಟಿದ್ದೆಲ್ಲ ನಾವು ತೊಗೋಬೋದು. ಆ ಫ್ರೀಡಮಲ್ಲಿ ಸಿಗೋ ಖುಷಿ ಇನ್ಯಾವುದ್ರಲ್ಲಿ ಸಿಗೋದಿಲ್ಲ. ಬೇರೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಏನು ಅಂತ ಖುಷಿ ಇರೋದಿಲ್ಲ, ಮತ್ತು ಆ ಬ್ಲೇಮು ತಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಸುಮ್ಮನೆ ಏನಕ್ಕೆ. ಈಗ ನೋಡಿ ಚಕ್ಕೆ
ಲವಂಗ ಮತ್ತು ಮೆಣಸು ಮನೇಲೇ ಮಾಡ್ಕೊಂಡಿರೋದಲ್ಲ, ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ನಲ್ಲ, ಧನಿಯಾ ಪುಡಿ ಕಡಿಮೆನೇ ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಹಾಕಿದ್ದೀನಿ, ಚಿಕ್ಕ ಚಮಚದಲ್ಲಿ. ಸೊ ಅದು ಬೆಂದಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಒಂದು ಓಪನ್ ಅಂತ ಕುಕ್ಕರ್ ವಿಶಿಲೆಲ್ಲ ಕೂಗ್ಸೋದಿಲ್ಲ, ಒಂದು 20 ಮಿನಿಟ್ಸ್ ಹತ್ರ ಬೇಯಿಸಬೇಕು. ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ರೆ ತುಂಬ ಒಳ್ಳೆಯದು, ಯಾಕಂತಂದರೆ ಇಲ್ಲಿ ಒಂದು ಮಿಲ್ ಇದೆ, ಅವರೇ ಮಾಡ್ತಾರಂತೆ. ಅಂದರೆ ಎಲ್ಲ ಥರ ಸಾಂಬಾರು ಪೌಡರು ಮತ್ತು ಅರಿಶಿನ ಎಲ್ಲ ಗೊತ್ತಿಲ್ಲ, ನಾವೇ ಮಾಡ್ಕೊಂಡು ಬೆಟರು. ಒಂದು ಅರಿಶಿನ ಬೋಟ್ಸ್ ಎಲ್ಲ ತಂದು, ಅಡುಗೆ ಅರಿಶಿನ ಕಲರ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲದರಲ್ಲೂ ಕೂಡ ಮಿಕ್ಸಪ್, ಎಲ್ಲದರಲ್ಲೂ ಕಲಬೆರಕೆನೇ ಬಂದಿರೋದು ಜಾಸ್ತಿ. ಸೊ ಇಷ್ಟೆಲ್ಲ ಆಗಲಿ, ಫಾರ್ವರ್ಡ್ ಮಾಡ್ತೀನಿ. ಅದೇ ಒಂದು 20 ಮಿನಿಟ್ಸ್. ಸೊ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಕರೆಕ್ಟಾಗಿತ್ತು, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಮತ್ತೆ ಹಾಕ್ತೆ ಅಷ್ಟೇ. ಎಲ್ಲ ಕರೆಕ್ಟಾಗಿತ್ತು. ನೋಡಿ, ಸ್ವಲ್ಪ ಮಧ್ಯದಲ್ಲಿ ನೀರು ಹಾಕಿ, ಅದೇ ಬೆಂದಿರಲಿಲ್ಲ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಬೆಂದಿದ್ದಾಯಿತು, ಪಲ್ಯನೂ ರೆಡಿಯಾಗಿತ್ತು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಈಗ ಸೊಪ್ಪೆಲ್ಲ ನೀಟಾಗಿ ಅನ್ನಕ್ಕಿಟ್ಟಿದ್ದೆ. ಅದಾದಮೇಲೆ ಚಿಕ್ಕ ಕುಕ್ಕರಲ್ಲೇ ಮಾಡಿದ್ದೆ, ಸಾಕು ಅಂತ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋದೇನಕ್ಕೆ, ಬೇಕಾದರೆ ಮಾಡ್ಕೋಬೋದು ಅಂತ. ಎಲ್ಲ ಸಾಂಬಾರು ಮಸಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬೆಂದಿತ್ತಲ್ಲ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಈಗ ಅದನ್ನು ಮಸ್ಕೊಂಡು ಒಗ್ಗರಣೆಗೆ ಹಾಕಿ ಆಯ್ಕೋಯ್ತು. ನೋಡಿ, ಮಸ್ತಿದೆಲ್ಲ ಆಯಿತು. ಒಂದು ಅರ್ಧ ಗಂಟೆ ತೊಗೊಂಡಿದ್ದೀನಿ ಅಂದ್ಕೊಳ್ತೀನಿ. ಅರ್ಧ ಗಂಟೆ ಅಲ್ಲ, 1/4 ಗಂಟೆ 20 ಮಿನಿಟ್ಸ್ ಆದರೂ ತೊಗೊಂಡಿದ್ದೀನಿ. ಬಟ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸುಮ್ಮನೆ ವಿಡಿಯೋ ಯಾಕೆ ಲೆಂತಿ ಆಗ್ತಿದೆ ಅಂತ. ಸೊ ಎಲ್ಲ ಮಾಡಿ ಒಗ್ಗರಣೆಗೆ ಹತ್ರ ನಮ್ಮ ಮಸೊಪ್ಪು ರೆಡಿ ಆಯಿತು. ಆಮೇಲೆ ಲಾಸ್ಟಲ್ಲಿ ಯಾವುದು ಉಪ್ಪು ಕಡಿಮೆ ಇದ್ದರೆ, ಖಾರ ಕಡಿಮೆ ಇದ್ದರೆ ಒಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತೀನಿ. ಅದು ಎಲ್ಲ ಹಾಕಿ ಮಸ್ತ್ ಒಗ್ಗರಣೆಗೆ ಹಾಕಿದ್ರೆ ಆಯಿತು. ಸೊ ಟೇಸ್ಟ್ ನೋಡಿದ್ರೆ ಕುದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಅದೆಲ್ಲ ಆದಮೇಲೆ ಒಗ್ಗರಣೆ ಎಲ್ಲ ಹಾಕಿ ಸಾರು ಕುದಿಯೋಕ್ಕಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಒಂದು ಸ್ವಲ್ಪ ಇತ್ತು, ಎಲ್ಲ ತೊಳ್ಕೊಂಡು ಅಲ್ಲೆಲ್ಲ ಎತ್ತಿಟ್ಟೆ. ಜೋಡಿಸ್ಬೇಕು, ಸಂಜೆ ಎಲ್ಲ ಜೋಡಿಸಿ ಎತ್ತಿಟ್ಟೆ. ಆಮೇಲಿಂದ ಪಲ್ಯ ಎಲ್ಲ ಖಾಲಿಯಾಗಿತ್ತು, ಅದನ್ನು ತೆಗೆದಿಟ್ಟಿದ್ರು, ಅದು ಮುಚ್ಚಿ ಈಗ ನೋಡಿ ಹೊಟ್ಟೆನ ಮುಚ್ಚಿಟ್ಟಿದ್ದೆ. ಅದಕ್ಕೆ ಕಸದ ಕವರ್ ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೆ. ಸೊ ಎಲ್ಲ ಕ್ಲೀನಾಗಿತ್ತು ನೋಡಿ. ನಾನು ವೀಡಿಯೋಸ್ ನೋಡ್ತಾ ಇದ್ದೆ, ಅಲ್ಲಿಗೆ ಟಯರ್ಡ್ ಆಗಿತ್ತು. ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅವರೆಲ್ಲ ರೂಮಲ್ಲಿ ಮಲ್ಕೊಂಡಿದ್ರಲ್ಲ, ಅಷ್ಟೊಂದು ರೂಮೆಲ್ಲ ಓಪನ್ ಮಾಡಲಿಲ್ಲ, ರೂಮಿನ ಬಾಗಿಲೆಲ್ಲ ಓಪನ್ ಮಾಡಿಲ್ಲ. ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ, ಬೆಳಗ್ಗೆನೇ ಮಾಡಿದ್ದೆ ಎಲ್ಲನ ಆಲ್ಮೋಸ್ಟು. ಇಷ್ಟು ರೊಟೀನ್ ಇದ್ದೇ ಇರುತ್ತೆ. ನಮ್ಮ ಬೆಕ್ಕುಗಳು ಸ್ವಲ್ಪ ಓಡಾಡಲಿ ಅಂತ, ನಾಯಿಗಳೆಲ್ಲ ರೂಮಲ್ಲಿ ಇದ್ವಲ್ಲ, ಓಡಾಡಲಿ ಅಂತ ಬಿಟ್ಟಿದ್ದೆ. ಅವಕ್ಕೂ ಕೂಡ ಬೇಜಾರಾಗುತ್ತೆ. ಒಳಗಡೆನೇ ಇಲ್ಲ, ದೊಡ್ಡ ಬೆಕ್ಕು ಹೊರಗಡೆ ಹೋಗುತ್ತೆ, ಗಲೀಜೆಲ್ಲ ಮನೆ ಒಳಗಡೆ ಏನು ಮಾಡೋದಿಲ್ಲ. ಅದು ಚಿಕ್ಕ ಬೆಕ್ಕು ಏನು ಗೊತ್ತಾ, ಮಳ್ಳು ಇಡ್ಬೋದು, ಬಟ್ ಆ ಮಣ್ಣು ಎಲ್ಲ ತಿಂತಾಯಿದ್ವು. ನಮ್ಮದು ಇನ್ನೊಂದು ಬೆಕ್ಕಿತ್ತು, ಅದು ಮಣ್ಣು ತಿಂದೇ ಅದು ಫುಲ್ಲು ಡಿಹೈಡ್ರೇಟ್ ಆಗಿತ್ತು. ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರು ಕೂಡ ಅದು ಹುಷಾರಾಗಲಿಲ್ಲ. ಚೆನ್ನಾಗಿ ನೋಡಿಕೊಂಡು ಇದು ಇನ್ನೊಂದು ಬೆಕ್ಕು ಕೂಡ ತುಂಬ ಪೆಡಿಗ್ರಿಗೆ ಅಡಿಕ್ಟ್ ಆಗಿದ್ದಾಳೆ. ಅವಳಿಗೂ ಕೂಡ ನ್ಯೂಟ್ರಿಷನ್ಸ್ ಎಲ್ಲ ಕಡಿಮೆ ಆಗಿತ್ತು. ಅವಳಿಗೂ ಕೂಡ ಹಾಸ್ಪಿಟಲ್ಗೆಲ್ಲ ತೋರಿಸಿ ನ್ಯೂಟ್ರಿಷನ್ಸು ಕೊಟ್ಟಿದ್ದಾಯಿತು. ಯಾಕಂತಂದರೆ ಸಾಕು ಪ್ರಾಣಿಗಳು ಸುಮ್ಮನೆ ಒಂದು ನಂಗೆ ಕಳ್ಕೊಂಡೆ, ಅಯ್ಯೋ ಚೆನ್ನಾಗಿ ನೋಡ್ಕೊಂಡಿಲ್ವೇನೋ ಅನ್ನಿಸ್ತು. ಚೆನ್ನಾಗಿ ತೋರಿಸಿದ್ರು ಕೂಡ. ಏನು ಗೊತ್ತಾ, ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಅಂತಂದರೆ ಪ್ರಾಣಿಗಳನ್ನ ನೋಡ್ಕೊಳ್ಳೋದಕ್ಕೆ ಆಗೋದು.
ಇಲ್ಲ ಅಂತಂದರೆ ಸುಮ್ಮನೆ ಸಾಕೋಕ್ಕೆ ಹೋಗ್ಬಾರ್ದು ಅನಿಸುತ್ತೆ. ಯಾಕಂತಂದರೆ ಅವಕ್ಕೆ ಹುಷಾರಿಲ್ಲ ಅಂತಂದಾಗ ಬೇರೆಯವ್ರನ್ನ ಕೇಳಿ ಕರ್ಕೊಂಡು ಹೋಗೋದಕ್ಕೆ ಸುಮ್ಮನೆ ಬರ್ಡನ್ ಮಾಡೋ ಏನಾದರೂ ಅಂತಾರೆ ಅನ್ನೋ ಭಯ ಬೇರೆ. ಏನು ಮಾಡೋಕ್ಕಾಗಲ್ಲ, ಸಾಕಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಅನ್ನಿಸ್ಕೊಳ್ಳೇಬೇಕು. ಅನ್ನೋದು ಅಂತಂದರೆ ಏನಾದರೂ ಬೇಕಿತ್ತ ನಮಗೆ ಇದೆಲ್ಲ ಅಂತ ಅಂತಾರಲ್ಲ, ಸೊ ಅಷ್ಟು. ಒಂದೊಂದ್ಸಲ ಅನ್ಸುತ್ತೆ ಬೇಕಿತ್ತ ನನಗೆ ಇದೆಲ್ಲನ ಅಂತ. ಪರವಾಗಿಲ್ಲ, ಒಂದು ಪಾಸಿಟಿವ್ ಆದರೆ ಇನ್ನೇನು ಬೇಕಾಗಿಲ್ಲ. ಅದು ಜಸ್ಟ್ ಒಂದು ಲ್ಯಾಂಡ್ ಆಗೋಕ್ಕೆ ಒಂದು ಇದು ಸಿಗಬೇಕಷ್ಟೆ. ಒಂದು ಲ್ಯಾಂಡ್ ಆಗೋದಕ್ಕೆ ಒಂದು ಸ್ವಲ್ಪ ಕೆಲಸ ಇದಾದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ಸಿಕ್ಕಿದ್ರೆ ಅದಾದಮೇಲೆ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿದ್ದೆಲ್ಲ ಆಯಿತು. ಎಲ್ಲ ಹೇಳ್ತಿದ್ರು ಡೈಲಿ ವ್ಲಾಗ್ ಎಲ್ಲ ಮಾಡಬೇಡ ಹಂಗೆ ಹಿಂಗೆ ಅಂತ. ಯಾರೇನಾದ್ರು ಅಂದ್ಕೊಳ್ಳಿ ಹೇಳಿ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಮಾಡಬೇಡ ಇದು ಮಾಡಬೇಡ. ನಂಗೆ ಈ ಥರ ರಿಸ್ಟ್ರಿಕ್ಷನ್ ಅಂತಂದರೆ ಆಗೋದೇ ಇಲ್ಲ. ಹಂಗಿರು ಹಿಂಗಿರು, ಆರ್ದೆಲ್ ಎಲ್ಲರಿಗೂ ಏನಕ್ಕೆ ಎಲ್ಲದಕ್ಕೂ ಹೆಣ್ಮಕ್ಳಿಗೆ ಮಾತ್ರ ಅಂದರೆ ಓಕೆ, ಅದು ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಣ. ಬಟ್ ಅದು ಮಾಡಬೇಡ ಇದು ಮಾಡಬೇಡ, ನಂಗೆ ಬೇರೆಯವರೆಲ್ಲ ಬಂದು ಅವ್ರ ಲೈಫಲ್ಲಿ ನಾವು ಹೋಗಿ ಏನೂ ಇಂಟರಪ್ಟೇ ಮಾಡಲ್ಲ. ಅದು ಮಾಡಬೇಡಿ ಇದು ಮಾಡಬೇಡಿ ಹಂಗಿರಬೇಡಿ ಹಿಂಗಿರಬೇಡಿ ಅಂತ. ಬಟ್ ನಮ್ಮ ಲೈಫಲ್ಲಿ ಇವರೆಲ್ಲ ಯಾಕೆ ಇಷ್ಟೊಂದು ಇಂಟರಪ್ಷನ್ ಮಾಡ್ತಾರೋ ಅನ್ನೋದು ಗೊತ್ತೇ ಇಲ್ಲ. ನಾನೇನು ಅಷ್ಟು ಇಮ್ಮೆಚೂರ್ಡಾಗಂತೂ ಏನು ಮಾತಾಡೋದೇ ಇಲ್ಲ. ಆಲ್ಮೋಸ್ಟ್ ಯೂಸ್ಫುಲ್ ಆಗೋ ವೀಡಿಯೋಸೇ ನಾನು ಮಾಡ್ತಾಯಿರೋದು. ಸೊ ಇದೆಲ್ಲ ಆದಮೇಲೆ ನಾವು ಪರವಾಗಿಲ್ಲ ಬಿಡಿ, ಯಾರು ಏನಾದರೂ ಅಂದ್ಕೊಳ್ಳಿ, ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಈ ಎಲ್ಲದಕ್ಕೂ ಏನಾದರೂ ಒಂದೇ ಅಂತಿರ್ತಾರೆ ನಮ್ಮ ಸುತ್ತಮುತ್ತ ಜನ. ಎಲ್ಲರಿಗೂ ನಾನಂತೂ ಅದಕ್ಕೆ ಯಾರ ಜೊತೆನೂ ಕೂಡ ಅಷ್ಟೊಂದು ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಇದಕ್ಕೆ. ಏನಾದರೂ ಅಂತಲೇ ಇರ್ತಾರೆ. ನನಗೆ ಆ್ಯಕ್ಚುಲಿ ಒಂದು ಜಾಬ್ ಆಗಿತ್ತು, ಅದರಲ್ಲೂ ಕೂಡ ಅದನ್ನು ಹೋಗಬೇಡ ಅಂತ ಹೇಳ್ತಾಯಿದ್ರು. CA ಮಾಡೋ ಅಂಥದ್ದು. CA ಪಾಸಿಟಿವ್ ರಿಸಲ್ಟ್ ಬಂದರೆ ಸಾಕು, ಇಲ್ಲ ಅಂತಂದರೆ ನಾನು ಕಷ್ಟಪಟ್ಟಿದ್ದಕ್ಕೂ ವ್ಯಾಲ್ಯೂ ಇರೋದಿಲ್ಲ, ನನಗೂ ಕೂಡ ವ್ಯಾಲ್ಯೂ ಡೌನ್ ಆಗೋದು ಅಂತ ಗ್ಯಾರಂಟಿ. ಸೊ ಆಮೇಲಿಂದ ಅದಿತಿ ಪ್ರಭುದೇವ್ ಅವ್ರದ್ದು ಸ್ವಲ್ಪ ವೀಡಿಯೋಸ್ ನೋಡಿ ಅಷ್ಟೇ ಕ್ವಶನ್ ಕೇಳೋದು. ಆಮೇಲಿಂದ ವಾಕಿಂಗ್ ಹೋಗೋಣ ಅಂತ ಹೋದ್ವಿ. ಇದು KR ಪುರಂ ಮೈನ್ ರೋಡು. ಇದು ಮಾರ್ಕೆಟಿಂದ ಸ್ಟ್ರೈಟ್ ರೋಡ್ ಬರುತ್ತಲ್ಲ ಅದು. ಇಲ್ಲೆಲ್ಲ ಸಿಗುತ್ತೆ, ಅಂದರೆ ನಿಮಗೆ ಜ್ಯುವೆಲರಿ ಅಂಗಡಿ ಮತ್ತು ಡಿಮಾರ್ಟು ಚಿಕ್ಕದೆಲ್ಲ ಇದೆ, ಮೋರ್ ಇದೆ, ಮತ್ತು ದಿನಸಿ ಅಂಗಡಿಗಳೆಲ್ಲ ಇದ್ದಾವೆ, ಮತ್ತು ತರಕಾರಿ ಅಂಗಡಿ ಕೂಡ ಎಲ್ಲ ಇದ್ದಾವೆ, ಬಟ್ಟೆ ಅಂಗಡಿ ಏನು ಬೇಕು ಒಂದು. ಮತ್ತು ಹಾಸ್ಪಿಟಲ್ಸು ನಿಯರ್ ಬೈ ಇದ್ದಾವೆ 100 ಮೀಟರಲ್ಲಿ. ಮತ್ತು ಒಳ್ಳೊಳ್ಳೆ ಗಾರ್ಮೆಂಟ್ ನಿಯರ್ ಬೈ ಇದ್ದಾವೆ. ಒಂದು ಎಲ್ಲ ಫೆಸಿಲಿಟಿ ಇದ್ದಾವೆ. ಪಾರ್ಕು ಇಲ್ಲಿ ನಿಯರ್ ಬೈ ಯಾವುದೂ ಇಲ್ಲ, ಅದೊಂದು ಮೈನಸ್ ಪಾಯಿಂಟ್. ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ. ಹೊರಗಡೆ ಹೋದರೆ ಈ ರೋಡಲ್ಲಿ ಅಂತ ಯಾವುದೂ ಏರಿಯಾ ಇಲ್ಲ, ಆ ಕಡೆ ಎಲ್ಲ ಹೋಗ್ಬೋದು. ಬಟ್ ಒಬ್ಬಳೇ ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ನನಗೆ. ಯಾಕಂತಂದರೆ ಇಲ್ಲೆಲ್ಲ ಒಂಥರ ನಿಯರ್ ಬೈ ಇಲ್ಲೇ ಬಾರ್ ಎಲ್ಲ ಇದ್ದಾವೆ, ಬಾರು ಕೂಡ ಇದೆ. ಅಲ್ಲೆಲ್ಲ ಒಂಥರ ನೋಡ್ತಾ ಇರ್ತಾರೆ ಸುಮ್ಮನೆ. ಯಾಕೆ ಅಂದರೆ ಮಾರ್ಕೆಟ್ಗೆಲ್ಲ ಹೋಗ್ತೀವಿ, ಬಟ್ ಇದು ಸಂಜೆ ಟೈಮು ಮಾರ್ನಿಂಗ್ ಟೈಮೆಲ್ಲ ಹೋಗೋದಕ್ಕೆ ಅಷ್ಟೊಂದು ಅಷ್ಟೊಂದು ಗೊತ್ತಿಲ್ಲ ಈ ಏರಿಯಾದಲ್ಲಿ. ಅದಕ್ಕೋಸ್ಕರ ಈ ರೋಡಲ್ಲಿ ಓಡಾಡಿದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲ ಇದೆಯಲ್ಲ, ಸೊ ಪರವಾಗಿಲ್ಲ, ಫೀಲ್ ಕಂಫರ್ಟಬಲ್ ಅನಿಸುತ್ತೆ. ಹೆಣ್ಮಕ್ಳು ಮಾತ್ರ ರಿಸ್ಟ್ರಿಕ್ಷನ್ ಆಗ್ತಾರೆ, ಅದು ಮಾಡಬೇಡಿ ಇದು ಮಾಡಬೇಡಿ ಹಂಗೆ ಇದೆ. ಸೊ ಹೆಣ್ಮಕ್ಳು ಅಂತಂದರೆ ಏನಂತಂದರೆ ಏನು ಇವ್ರು ಮನೆಯಲ್ಲಿ ಕೆಲಸ ಮಾಡ್ಕೊಂಡೇ ಇರಬೇಕು ಅನ್ನೋ ಎಲ್ಲರಿಗೂ ಅಷ್ಟೇ ಫೀಲ್ ಇರುತ್ತೆ. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಹೆಣ್ಮಕ್ಳು ಅಂತಲೇ ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ನೀವೇನೋ ಎಷ್ಟು ಮಾಡಿದ್ರು ವೇಸ್ಟ್ ಅದೆಲ್ಲ. ಅಂದರೆ ನೀವು ಎಷ್ಟೇ ಮಾಡಿದ್ರು ಜನಕ್ಕೆ ಈಗಿನ ಕಾಲದಲ್ಲಂತೂ ನಿಯತ್ತು ತುಂಬ ಕಡಿಮೆ ಇದೆ. ಅದು ಯಾರೇ ಆಗಿರಲಿ, ನೀನು ಎಷ್ಟೇ ಮಾಡಿದ್ರು ಏನು ಮಾಡಿದ್ಯಾ ಏನು ಮಾಡ್ತಿದ್ಯಾ, ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿಲ್ಲ, ಲೇಟಾಗಿ ಹಾಕಿಲ್ಲ, ಎಲ್ಲದಕ್ಕೂ ಒಂದು ಏನಾದರೂ ಒಂದು ತಾಂಗ್ ಕೊಡ್ತಿರ್ತಾರೆ. ನಾವು ಅಷ್ಟು ಗಂಟೆಗೆ ಎದ್ದೇಳ್ತೀವಿ, ಹಂಗೆ ಮಾಡ್ತಿದ್ವಿ, ನಾವು ಹಿಂಗೆ ಮಾಡ್ತಿದ್ವಿ, ನಾವು ಹಂಗಿದ್ವಿ. ಸೊ ಅವ್ರು ಹೆಂಗೆ ಇದ್ದರೆ
ನಾವು ಹಂಗಿದ್ವಿ. ಬಟ್ ನನ್ನ ಪ್ರಕಾರ ಯಾರಿಂದನೂ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಅಂದರೆ ಅವರು ಬಂದು ನಮ್ಮ ಕೆಲಸ ಮಾಡಿಕೊಡ್ಲಿ ಅದು ಇದು ಅಂತ ಡಿಪೆಂಡೆನ್ಸಿ ಅಂತೂ ಇಟ್ಕೊಳ್ಳೇಬೇಡ್ರಿ. ಡಿಪೆಂಡೆನ್ಸಿ ಇಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಮಾಡಿಕೊಡ್ತಾರೆ, ಆಮೇಲಿಂದ ಒಂದು ಏನಾದರೂ ಬೆನ್ನಿಂದ ಏನಾದರೂ ಮಾತಾಡ್ತಾರೆ, ಆ ಥರ ಇದ್ದಾರೆ. ಸೊ ಯಾರಿಂದ ನಿಮಗೆ ಎಷ್ಟೇ ಕಷ್ಟ ಆದರೂ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ, ಯಾರ ಮೇಲೂ ಏನೂ ಡಿಪೆಂಡ್ ಆಗಬೇಡ್ರಿ. ಮತ್ತು ಸುಮ್ಮನೆ ನಿಮ್ಮ ಮೇಲೆ ನೀವು ಎಲ್ಲ ಕೆಲಸನೂ ಜಾಸ್ತಿ ನಿಮಗೆ ವ್ಯಾಲ್ಯೂ ಕೊಡದೇ ಇರೋರಿಗೆ ಏನೂ ಮಾಡೋಕ್ಕೆ ಹೋಗೋ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಅನಿಸಿಕೆ. ವ್ಯಾಲ್ಯೂ ಕೊಡೋರಿಗೆ ಮಾತ್ರ, ನಮಗೆ ಸೆಲ್ಫ್ ರೆಸ್ಪೆಕ್ಟೇ ಕೊಡ್ತಿಲ್ಲ ಅಂತಂದರೆ ಅಂಥವ್ರಿಗೇನು ನನ್ನ ಪ್ರಕಾರ ಏನು ಒಂದು ಲೋಟ ನೀರು ಕೊಡೋದು ತುಂಬ ವೇಸ್ಟು ಅನಿಸುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಏನೋ ರೆಸ್ಪೆಕ್ಟೇ ಕೊಡೋಲ್ಲ, ಅತಿಯಾಗಿ ಈಗೋ ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಏನೂ ಮಾಡಬಾರ್ದು. ಸೊ ಆಮೇಲಿಂದ ನಾನೇನು ಹೋಗಿಲ್ಲ ಇದಕ್ಕೆ, ಅವರೇ ಹೋದ್ರು. ಅಂದರೆ ಅವರೇ ಹೋಗಿ ಡ್ರೈ ಫ್ರೂಟ್ಸ್ ಬೇಕು ಅಂತ ತೊಗೊಳ್ತಾಯಿದ್ರು. ಸೊ ಈ ಥರ ಇತ್ತು, ಚೆನ್ನಾಗಿದೆ ಇಲ್ಲೆಲ್ಲ. ಇದು ಸಾಯಿ ಅಕಾಡೆಮಿನ ಏನಾಯಿತು, ಸತ್ಯ ಸಾಯಿ ಅಕಾಡೆಮಿನ ಯಾವುದೋ, ಹೆಸರು ಮರ್ತೋಗಿದೆ. ಡ್ಯಾನ್ಸ್ ಅಕಾಡೆಮೀಸ್ ಎಲ್ಲ ಇಲ್ಲೂ ಇದ್ದಾವೆ. ನನಗೆ ಇಲ್ಲಿ ಇಷ್ಟ ಆಗೋದು ದೇವಸ್ಥಾನ ಅಂತಾರೆ ನಾನು ಕೃಷ್ಣನ ಭಕ್ತೆ. ಆಲ್ಮೋಸ್ಟ್ ಕೃಷ್ಣ ದೇವಸ್ಥಾನ ಅಂತ ಐ ಫಿಟ್ ತುಂಬ ಇಷ್ಟ ಕೃಷ್ಣ ಅಂತಂದರೆ. ಇಲ್ಲಿ ನೋಡಿ, ಇಲ್ಲಿ ಇದು ದ್ರಾಕ್ಷಿ ರಸ, ಇಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ರೀ ನೋಡಿ, ಹಣ್ಣಿನ ರಸ ಇದೆಲ್ಲ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ಅನಿಸುತ್ತೆ ಬೇರೆ ದೇಶದ್ದು. ನನಗೆ ಈ ಡೆಕೋರೇಟಿವ್ ಪೀಸ್ ಇಷ್ಟ ಆಯಿತು. ಅದು ಮುರುಘಾ ಅಂತೆ, ಮೀನ್ಸ್ ಸುಬ್ರಹ್ಮಣ್ಯ. ನನ್ನ ರಾಶಿ, ನನ್ನ ನಕ್ಷತ್ರದ ಅಧಿಪತಿ ಸುಬ್ರಹ್ಮಣ್ಯ. ಇಲ್ಲಿ ನೋಡಿ, ಇದೆಲ್ಲ ಒರ್ಜಿನ್ ಕೋಕೋನಟ್ ಆಯಿಲು ಮತ್ತು ಗಿಫ್ಟು ಇದೆಲ್ಲ ಇರುತ್ತೆ. ಯಾವುದಾದ್ರೂ ಫಸ್ಟ್ ಟೈಮ್ ಹುಡುಗಿರು ಕಪಲ್ಸ್ಗೆ ಈ ಥರ ಗಿಫ್ಟ್ ಕೊಡ್ಬೋದು, ಬಟ್ ಎಲ್ಲರಿಗೂ ಕೊಡೋದಕ್ಕಾಗೋದಿಲ್ಲ. ಅದು 250 ಅಂತೆ ಕೊಡ್ಬೋದು. ತುಂಬ ಕ್ಲೋಸ್ ಪರ್ಸನ್ಸ್ ಅಂತ, ನಮ್ಮ ಹೃದಯಕ್ಕೆ ಹತ್ತಿರಾಗಿರೋರಿಗೆ ಕೊಡಬೇಕು ಅಷ್ಟೇ. ನೋಡಿ, ಇಲ್ಲೆಲ್ಲ ತರಕಾರಿ ಅಂಗಡಿನೂ ಕೂಡ ಒಂದು ಸ್ವಲ್ಪ ಮುಂದೆನೇ ಇತ್ತು, ಅಂದರೆ ಆಪೋಸಿಟೇ ಇತ್ತು. ಎಲ್ಲ ಬೇಬಿ ಬೇಬಿ ಪೊಟ್ಯಾಟೊ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಆ ವೀಡಿಯೋ ಮಾಡ್ಕೊಬೇಕಾದ್ರೆ ನೀವು ಏನು ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಆಗ್ತೀರಾ ಅಂತಂದರೆ, ಇನ್ಸ್ಟಾ ಅಲ್ಲ ಯೂಟ್ಯೂಬಲ್ಲಿ ಅಂತ ಹೇಳ್ತಾಯಿದ್ರು. ನಾನೇನಂತ ದೊಡ್ಡ ಸಬ್ಸ್ಕ್ರೈಬರೇ ಜಾಸ್ತಿ ಏನು ಅಷ್ಟೊಂದಿಲ್ಲ, ಲಿಮಿಟೆಡ್ ಸಬ್ಸ್ಕ್ರೈಬರು. ಕನ್ಸಿಸ್ಟೆನ್ಸಿ ಇರಲಿಲ್ವಲ್ಲ ಇಷ್ಟು ದಿವಸ. ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಎಲ್ಲ ಥರ ತರಕಾರಿ ಸಿಗುತ್ತೆ ಇಲ್ಲಿ, ಪರವಾಗಿಲ್ಲ, ಫ್ರೆಶ್ಶಾಗಿ ಇರುತ್ತೆ. ಇನ್ನೊಂದೇನಂತಂದರೆ ನಾವೇ ಚೂಸ್ ಮಾಡ್ಕೊಂಡು ತೊಗೊಳ್ತೀವಲ್ಲ, ಒಳ್ಳೊಳ್ಳೆ ತೊಗೋಬೋದು. ಇದು ನನಗೇನಂತ ಗೊತ್ತಾಗಲಿಲ್ಲ, ಇದು ಶುಂಠಿನೋ ಅಥವಾ ಏನೋ ಅಂತ ಗೊತ್ತಾಗ್ತಿಲ್ಲ. ಈ ಥರನೂ ಬರುತ್ತೆ ಶುಂಠಿನ, ಅದು ಏನಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಕಮೆಂಟ್ ಮಾಡಿ. ಮತ್ತು ಈರುಳ್ಳಿ ಎಲ್ಲ ಇತ್ತು, ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ ಎಲ್ಲ. ನಾವಿಷ್ಟು ತರಕಾರಿ ತಗೊಂಡೆ, ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಡೈಲಿ ಲಾಗ್ ಅಂದರೆ ಇದೇ ಥರ ಇರುತ್ತಲ್ಲ. ಸೊ ಇಷ್ಟೆಲ್ಲ ತರಕಾರಿ ತಗೊಂಡು, ಈರುಳ್ಳಿ ಮಾತ್ರ 5 kgಗೆ 100 ರೂಪಾಯಿ ಇತ್ತು. ಸೊ ಅದು ಹೊಸ ಈರುಳ್ಳಿ, ಹೊಸ ಗೆಡ್ಡೆ ಎಲ್ಲ ಬೇಗ ಕೆಟ್ಟೋಗುತ್ತೆ, ಮಳೆಯೆಲ್ಲ ನೆಂದಿರುತ್ತೆ, ಸ್ವಲ್ಪ ತಗೊಂತಂದರು. ನಾನು ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇದು ರೆಡ್ ನಾನ್ ಆಲ್ಕೋಹಾಲಿಕ್ ಫ್ರೀ, ಚೆನ್ನಾಯಿತು. ಅಂದರೆ ಏನು ದ್ರಾಕ್ಷಿ ಕುದಿಸಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ದಂಗೆ ಇತ್ತು. ಸಕ್ಕರೆನೂ ಇಲ್ಲ, ಜಾಸ್ತಿ ಸ್ವೀಟ್ ಅಂಶ ಇಲ್ಲ, ಸ್ವಲ್ಪ ಅದೇ ಸ್ಕಿನ್ಗೆ ಒಳ್ಳೆಯದು ಅಂತ ತೊಗೊಂಬಂದಿದ್ದು ದ್ರಾಕ್ಷಿ ರೈಸಿನ್ಸ್. ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ, ನಾನ್ ಆಲ್ಕೋಹಾಲಿಕ್ ಫ್ರೀ. ಇದೊಂದು ಚಿಕ್ಕ ವಿಡಿಯೋ, ನಾಯಿ ಇದು. ಓ ಮೂತಿ ನೋಡ್ಕ, ಕಣ್ಣೇ ಕಾಣಿಸಲ್ಲ ನಿನಗೆ. ಇಲ್ಲಿ ನೋಡೆ, ನಿಂಗೆ ಕಣ್ಣು ಕಾಣಿಸ್ತವೇನೆ ಕಣ್ಣು.
ಓಹೋ ಕಣ್ಣೇ ಒಳಕ್ಕೆ ಹೋಗ್ಬಿಟ್ಟವೆ, ಕಣ್ಣೇ ಕಾಣಿಸ್ತಿಲ್ಲ, ಕೂದಲು ಮುಚ್ಕೊಂಡು ಜೋರು ಮಾಡ್ತಾಳೆ, ಜೋರು. ಬಿದ್ಕ ಸುಮ್ಮನೆನಾ, ಚಪಾತಿ ತಿನ್ನೆ, ತಿನ್ನೆಲೇ. ಓಯ್ ಚನ್ನು